ನಮಸ್ತೆ, ವೇದ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರಲ್ಲಿ ಎಕ್ಸಸೈಸ್ 5.1ನ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಎಕ್ಸಸೈಸ್ 5.1 ಏನಂತ ಹೇಳ್ತಿದ್ದಾರೆ, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 5x - 3 ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -3 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಕ್ವಶನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಏನು ಕಂಟಿನ್ಯೂಯಸ್ ಅಂತ. ಸೊ ನಾವಿವಾಗ ಫಸ್ಟು ಎಕ್ಸಿಂದ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದನ್ನು ನಾವು ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಹಾಗಾದರೆ ನಾನು ಫಸ್ಟ್ ತೊಗೊತೀನಿ, ಏನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5x - 3, ಅದರಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 0. ಲಿಮಿಟ್ ತೊಗೊಳ್ಳೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 5x - 3. ಏನಾಗುತ್ತೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 5x - 3 ಇಂದ 5 0 - 3 5 0s 0 - 3 ವ್ಯಾಲ್ಯೂ ಬಂದು ಏನು ಬಂತು, -3 ಬಂತು. ಎಫ್ ಆಫ್ ಎಕ್ಸ್ನ ಮಾಡ್ಕೊಳ್ಳೋಣ. ಎಫ್ ಆಫ್ 0 ಈಸ್ ಈಕ್ವಲ್ ಟು 5x - 3, ಅದರಲ್ಲಿ ಏನು ಬರುತ್ತೆ 5 0 - 3 ವ್ಯಾಲ್ಯೂ ಬಂದು -3. ಹಂಗಾರೆ ಎಫ್ ಆಫ್ ನಾಟ್ಗೆ -3 ಬರುತ್ತೆ, ಇದಕ್ಕೆ ಲಿಮಿಟ್ ಎಫ್ ಆಫ್ ಎಕ್ಸ್ಗೆ -3 ಬರುತ್ತೆ. ಸೊ ಹಂಗಾಗಿ ಅದನ್ನು ಕೆಳಗಡೆ ಬರ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಫ್ ಆಫ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ನಾಟ್. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು -3 ಮಾಡ್ಕೊಳ್ಳೋಣ. ಅದೇನು ಕಡಿಮೆ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -3 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -3 ಏನು ಬರುತ್ತೆ ಇಲ್ಲಿ 5x - 3 ಏನಾಗುತ್ತೆ ಇದರಲ್ಲಿ 5 × -3 -3 -15 - 3 -18. ಹಾಗೆ ನಾವು ಎಫ್ ಆಫ್ -3 ತೊಗೊಂಡ್ರೆ ಏನಾಗುತ್ತೆ 5 × -3 -3 -15 -3 -18 ಸೇಮ್ ಬಂತ ವ್ಯಾಲ್ಯೂ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -3 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ -3. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 5 ತಗೊಳ್ಳೋಣ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 5x + 3 5x - 3 ಏನು ಬರುತ್ತೆ 5 × 5 - 3 25 - 3 ವ್ಯಾಲ್ಯೂ ಬಂದು 22. ಆದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ 5 ತೊಗೊತೀನಿ, ಏನು ಬರುತ್ತೆ ಎಫ್ ಆಫ್ 5 ಈಸ್ ಈಕ್ವಲ್ ಟು 5 × 5 - 3 25 - 3 ವ್ಯಾಲ್ಯೂ ಬಂದು 22. ಅದನ್ನೇ ತೊಗೋಬೇಕು ಅಂದರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 5. ನೆಕ್ಸ್ಟ್ ಕ್ವಶನ್ ಏನಂತ ಹೇಳ್ತಿದ್ದಾರೆ, ಎಕ್ಸಾಮೈನ್ ದ ಕಂಟಿನ್ಯೂಟಿ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 2x² - 1 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಏನು ಚೆಕ್ ಮಾಡಿ ಇದು ಕಂಟಿನ್ಯೂಟಿನ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಸೇಮ್ ಫಸ್ಟ್ನದ್ದು ಮಾಡಿದ್ವಲ್ಲ ಅದೇ ಥರನೇ ಮಾಡೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x² - 1 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಇದೆ.
ನಾವು ನೆಕ್ಸ್ಟ್ ಏನು ಮಾಡ್ಕೊಂಡು ಹೋಗ್ತಿದ್ವಿ, ಲಿಮಿಟ್ ತೊಗೊಳ್ಳೋಣ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 2x ಸ್ಕ್ವಯರ್ ಮೈನಸ್ 1. ಹಾಗೆ ಇವಾಗ ಏನು ಬರುತ್ತೆ ಇಲ್ಲಿ, ಎಫ್ ಆಫ್ ಎಕ್ಸ್ ಅಂದರೆ 2 ಇಂಟು ಎಕ್ಸ್ ಇರೋ ಜಾಗಕ್ಕೆ ಏನು ಬರುತ್ತೆ 3 ಸ್ಕ್ವಯರ್ ಮೈನಸ್ 1. ಸೊ 2 ಇಂಟು 3 3 ಇಸ್ 9 ಮೈನಸ್ 1. ವ್ಯಾಲ್ಯೂ ಬಂದಿರೋದು ಎಷ್ಟು ಬರುತ್ತೆ ಇಲ್ಲಿ, 17 ಬರುತ್ತೆ. ಎಕ್ಸಿಗೆ ಮಾಡಿದ್ರೆ ಎಫ್ ಆಫ್ 3 ಈಸ್ ಈಕ್ವಲ್ ಟು 2 ಇಂಟು 3 ಸ್ಕ್ವಯರ್ ಮೈನಸ್ 1. ಸೊ 2 ಇಂಟು 9 ಮೈನಸ್ 1 ಎಷ್ಟು ಬರುತ್ತೆ, ಆ ವ್ಯಾಲ್ಯೂ ಬಂದು 17. ಸೊ ಬೋತ್ ದ ವ್ಯಾಲ್ಯೂ ಇಸ್ ಸೇಮ್. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 3 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 3. Therefore, the given function is continuous. Therefore, the given function is continuous. Is continuous at x is equal to 3. ಕ್ವಶನ್ ಬಂದು ಥರ್ಡ್ನೇದು, ಎಕ್ಸಾಮೈನ್ ದ ಫಾಲೋಯಿಂಗ್ ಫಂಕ್ಷನ್ ಫಾರ್ ಕಂಟಿನ್ಯೂಟಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಅಂತ ಹೇಳಿದ್ದಾರೆ. ಸೊ ನಾವಿವಾಗ ಇಲ್ಲಿ ಏನು ಕೊಟ್ಟಿಲ್ಲ, ಎಕ್ಸ್ ಈಕ್ವಲ್ಸ್ ಏನು 1 2 3 ಏನು ತಗೊಳ್ಳಿ ಅಂತಲೂ ಏನು ಕೊಟ್ಟಿಲ್ಲ. ಸೊ ಹಂಗಾಗಿ ನಾವೇನು ಮಾಡೋಣ, ಎಕ್ಸ್ ಈಸ್ ಈಕ್ವಲ್ ಟು ಸಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಸಿ ಅಂತ ಕನ್ಸಿಡರ್ ಮಾಡಿದ್ರೆ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿರುತ್ತೆ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಕ್ಸ್ ಮೈನಸ್ 5. ಈ ವ್ಯಾಲ್ಯೂನ ಹಾಕೊಳ್ಳೋಣ, ಸಿ ಮೈನಸ್ 5. ಎಫ್ ಆಫ್ ಸಿ ಅಂತ ಹಾಕೊಳ್ಳೋಣ, ಎಕ್ಸ್ ಇರೋ ಜಾಗಕ್ಕೆ ಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಎಕ್ಸ್ ಮೈನಸ್ 5ಗೆ ಏನು ಬರುತ್ತೆ, ಸಿ ಮೈನಸ್ 5 ಬರುತ್ತೆ. ಸೊ ಎರಡು ವ್ಯಾಲ್ಯೂನು ಸೇಮ್ ಇದೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಸಿ. Therefore, the given function is continuous at every real number. F of x equals 1 divided by x minus 5. x is not equal to 5. x 5ಗೆ ಈಕ್ವಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಈಕ್ವಲ್ ಆಗಲ್ಲ ನೋಡಿ, ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ 5 ತೊಗೊಂಡ್ರೆ 5 ಮೈನಸ್ 5 ಅಂದರೆ ಏನಾಗುತ್ತೆ, 0 ಬರುತ್ತೆ. ಆಗಿದ್ದು ಇನ್ಫಿನಿಟಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದು ಎಕ್ಸ್ ಈಕ್ವಲ್ಸ್ 5 ಆಗಲ್ಲ ಅಂತ ಹೇಳ್ತಿದ್ದಾರೆ. ನಾವು ಇದನ್ನು ಸಹ ಎಕ್ಸ್ ಈಸ್ ಈಕ್ವಲ್ ಟು ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಫ್ ಆಫ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ಅಂತ ಹಾಕೋಬೋದಾ. ನೆಕ್ಸ್ಟ್ ಲಿಮಿಟ್ ಏನಂತ ಹೇಳ್ತಿದ್ದಾರೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5. ಎಕ್ಸ್ ಇರೋ ಜಾಗಕ್ಕೆ ಏನು ಹಾಕೊತೀವಿ, ಸಿ ಹಾಕೊತೀವಿ. 1 ಡಿವೈಡೆಡ್ ಬೈ ಸಿ ಮೈನಸ್ 5 ಬರುತ್ತೆ ಆನ್ಸರು. ನೆಕ್ಸ್ಟ್ ಎಫ್ ಆಫ್ ಎಕ್ಸಿಗೆ ತೊಗೊಳ್ಳೋಣ. ಎಫ್ ಆಫ್ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿ ಮೈನಸ್ 5 ಬರುತ್ತೆ. ಹಂಗಾರೆ both answer is same. Therefore ಏನು ಬರ್ಕೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಸಿ. ಸೇಮ್ ಅದೇ ಥರನೇ. Therefore the given function is continuous at every real number. ಈ ಸಿ ಏನಂತ ಇದೆ ಕ್ವಶನ್ ಬಂದು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. ಎಕ್ಸ್ ಈಕ್ವಲ್ಸ್ ನಾಟ್ ಈಕ್ವಲ್ ಟು ಮೈನಸ್ 5. ಯಾಕೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಮೈನಸ್ 5 ಅಂತ ಹೇಳ್ತಿದ್ದಾರೆ. ಈ ಮೈನಸ್ 5ನ ನಾವು ಈ ಸೈಡ್ ತೊಗೊಂಬಂದರೆ ಇಲ್ಲಿ ಮೈನಸ್ 5 ಹಾಕಿದ್ರೆ ಮೈನಸ್ 5 ಪ್ಲಸ್ 5 ಏನಾಗುತ್ತೆ, 0 ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಎನ್ ಇನ್ಫಿನಿಟಿ. ಎಕ್ಸ್ ಈಸ್ ಈಕ್ವಲ್ ಟು ಸಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಕ್ಸ್ ಸ್ಕ್ವಯರ್ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5. 25 ಇರೋದನ್ನ 5 ಸ್ಕ್ವೇರ್ ಅಂತ ಹಾಕೋಬೋದಾ.
ಸೊ ತಗೊಳ್ಳಿ ಇದನ್ನು, ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಎಕ್ಸ್ ಸ್ಕ್ವಯರ್ ಮೈನಸ್ 5 ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂತ ತಗೋಬೋದಾ? ಇದು ಯಾವ ಫಾರ್ಮಲ್ಲಿದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಫಾರ್ಮಲ್ಲಿದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಥರ ಫಾರ್ಮಲ್ಲಿ ಬಂದ್ಬಿಡುತ್ತೆ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಎಕ್ಸ್ ಸ್ಕ್ವೇರ್ನ ಏನಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ನ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂತ ಹಾಕೊಳ್ಳೋಣ. ಇದು ಕ್ಯಾನ್ಸಲ್ಲು. ನೆಕ್ಸ್ಟ್ ವ್ಯಾಲ್ಯೂ ಬಂದಿರೋದೇನು? ಮಿಕ್ಕಿರೋದು ಎಕ್ಸ್ ಮೈನಸ್ 5. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಎಕ್ಸ್ ಮೈನಸ್ 5 ಏನು ಬರುತ್ತೆ ಇವಾಗ? ಎಕ್ಸ್ ಮೈನಸ್ 5ಗೆ ಸಿ ಮೈನಸ್ 5 ಅಂತ ತಗೋಬೋದಾ? ಸಿ ಮೈನಸ್ 5. ಹಾಗೆ ಎಫ್ ಆಫ್ ಸಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ತಗೋಬೋದಾ? ಹಾಗೆ ಎಫ್ ಆಫ್ ಸಿ ಇರೋ ಜಾಗದಲ್ಲಿ ನೋಡಿ ಇಲ್ಲಿ ಸೇಮ್ ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅಂತ ತಗೊಳ್ಳೋಣ. ಇದು ಕ್ಯಾನ್ಸಲ್ ಮಾಡೋಣ. ಏನು ಬರುತ್ತೆ ಇಲ್ಲಿ? ಎಫ್ ಆಫ್ ಸಿ ಈಕ್ವಲ್ಸ್ ಏನು ಬರುತ್ತೆ? ಸಿ ಮೈನಸ್ 5. ಸೇಮ್ ಎರಡು ವ್ಯಾಲ್ಯೂ ಬಂದು ಸೇಮ್ ಬಂತ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಸಿ. Given function is continuous at every real number. X is equal to x minus 5 ಅಂತ ಇದೆ. ನಾವು ಮಾಡ್ಯುಲಸ್ ಆಫ್ x minus 5 ಇರೋದ್ರಿಂದ ನಾವು ಏನಂತ ತೊಗೊತೀವಿ? f of x equals minus of x minus 5. ಅದರಲ್ಲಿ ಯಾವಾಗ if x is lesser than 5, ಎಕ್ಸು 5 ವ್ಯಾಲ್ಯೂಗಿಂತನೂ ಲೆಸ್ಸರ್ ಆಗಿದ್ದರೆ ಇದು ವ್ಯಾಲ್ಯೂ ಬಂದು ಹಿಂಗಿರುತ್ತೆ ಎಕ್ಸ್ ಮೈನಸ್ 5. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಇದ್ದಾಗ ವ್ಯಾಲ್ಯೂ ಬಂದು ಎಕ್ಸ್ ಮೈನಸ್ 5 ಆಗಿರುತ್ತೆ. ಹಾಗಾದರೆ ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾವೇನಂತ ತೊಗೊತೀವಿ? ಎಕ್ಸ್ ಈಕ್ವಲ್ಸ್ ಟು 5 ಅಂತ ತೊಗೊಳ್ಳೋಣ. ಓಕೆನಾ? ನಾವು ಇಲ್ಲಿ ನೆಗೆಟಿವ್ ಬರೋದನ್ನ ಎಲ್ ಎಚ್ ಎಲ್, ನಾವು ಇದನ್ನು ಫಸ್ಟನ್ನ ಇದನ್ನು ಎಲ್ ಎಚ್ ಎಲ್ ಅಂತ ತೊಗೊಂಬಿಡೋಣ. ಎಲ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಆಫ್ ಎಕ್ಸ್ ಮೈನಸ್ 5 ತೊಗೊತೀವಿ. ಇದನ್ನು -5 ಅಂತ ಏನಕ್ಕೆ ಹಾಕೊಳ್ಳೋದು ಅಂದರೆ ಎಲ್ ಎಚ್ ಎಲ್ ಅಲ್ಲಿ ಇದ್ದೀವಿ ಅಂತ ಅನ್ನೋದಕ್ಕೋಸ್ಕರ ಹಾಕೊತೀವಿ ಅಷ್ಟೇ. ಸೊ ಇಲ್ಲಿ ಮೈನಸ್ ಆಫ್ 5 ಏನಾಗುತ್ತೆ? ವ್ಯಾಲ್ಯೂ ಬಂದು 0 ಬರುತ್ತೆ. ಹಾಗೆ ಎಲ್ ಎಚ್ ಎಲ್ ತೊಗೊಂಡಿದ್ದಾಯಿತು. ಈಗ ಆರ್ ಎಚ್ ಎಲ್ ತೊಗೊಳ್ಳೋಣ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 5 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ extends to 5 x minus 5. ಈ ಫಾರ್ಮೇಷನ್ನ ತಗೊಳ್ಳೋಣ. ಏನಾಗುತ್ತೆ? 5 minus 5 ವ್ಯಾಲ್ಯೂ ಆಲ್ಸೋ 0 ತೊಗೊಂಡಿದ್ದಾಯಿತು. ಆರ್ ಎಚ್ ಎಲ್ ತೊಗೊಂಡಾಯಿತು. ನೆಕ್ಸ್ಟು ಎಫ್ ಆಫ್ ತೊಗೊಳ್ಳೋಣ. ಎಫ್ ಆಫ್ 5 ಈಕ್ವಲ್ಸ್, ಯಾಕೆಂದರೆ ಇಲ್ಲಿ ಈಕ್ವಲ್ಸಲ್ಲಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ದಾರೆ? ಎಫ್ ಆಫ್ 5 ಈಕ್ವಲ್ಸ್ ಏನು ಬರುತ್ತೆ? ಎಕ್ಸ್ ಮೈನಸ್ 5ನ ವ್ಯಾಲ್ಯೂ 5 minus 5 ಬರುತ್ತೆ. ಸೊ ವ್ಯಾಲ್ಯೂ ಬಂದು 0 ಬರುತ್ತೆ. ಬೋತ್ 3 ವ್ಯಾಲ್ಯೂಸ್ ಆರ್ 0. ದೇರ್ಫೋರ್ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ಆಫ್ 5. ದೇರ್ಫೋರ್ ಇಟ್ ಈಸ್ ಆನ್ ಕಂಟಿನ್ಯೂಯಸ್ ಫಂಕ್ಷನ್. ದೇರ್ಫೋರ್ ಇಟ್ ಈಸ್ ಆನ್ ಕಂಟಿನ್ಯೂಯಸ್ ಫಂಕ್ಷನ್. ಏನಂತ ಇದೆ ಇದು ಕ್ವಶನು? ಪ್ರೂವ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ಪವರ್ ಎನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎನ್ ವೇರ್ ಎನ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಹಾಗಾದರೆ ನಮಗೆ ಎನ್ನು ಪಾಸಿಟಿವ್ ಇಂಟೀಜರ್ ಇದ್ದರೆ ಏನು ಎಕ್ಸ್ ಈಸ್ ಈಕ್ವಲ್ ಟು ಎನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎನ್
ಈಕ್ವಲ್ಸ್ ಲಿಮಿಟ್ ಟು n x ಪವರ್ n ಎಕ್ಸ್ ಇರೋ ಜಾಗಕ್ಕೆ n ಆಯಿತು, n ಪವರ್ n ಆಯಿತು. ನೆಕ್ಸ್ಟು ಎಫ್ ಆಫ್ ಎನ್ ಈಕ್ವಲ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್. ಹಾಗಾದರೆ ಎಫ್ ಆಫ್ ಎನ್ ಇರೋ ಜಾಗಕ್ಕೆ ಎನ್ ಪವರ್ ಎನ್. ಬೋತ್ ದ ಆನ್ಸರ್ಸ್ ಆರ್ ಸೇಮ್. ದೇರ್ಫೋರ್ ಏನು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎನ್. Therefore, it is a continuous function. Next ಹೋಗೋಣ. ಏನಂತ ಇದೆ ಈ ಕ್ವಶನ್ ಬಂದು, ಈಸ್ ದ ಫಂಕ್ಷನ್ ಆಫ್ ದ ಎಫ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1, 5 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅವಾಗ ಕಂಟಿನ್ಯೂಸ್ ಆಗಿರುತ್ತಾ, ಅಥವಾ ಎಕ್ಸ್ ಈಕ್ವಲ್ಸ್ 1 ಕಂಟಿನ್ಯೂಸ್ ಆಗಿರುತ್ತಾ, ಎಕ್ಸ್ ಈಸ್ ಈಕ್ವಲ್ ಟು 2 ಕಂಟಿನ್ಯೂಸ್ ಆಗಿರುತ್ತಾ ಅಂತ ಕೇಳ್ತಿದ್ದಾರೆ. ಎಕ್ಸ್ ಈಕ್ವಲ್ಸ್ 0 ತಗೊಳ್ಳೋಣ. ಎಕ್ಸ್ ಈಕ್ವಲ್ಸ್ 0 ಯಾವುದಲ್ಲಿ ಬರುತ್ತೆ ಇವಾಗ ನೋಡಿ ಇಲ್ಲಿ, ಏನು ಎಕ್ಸು ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದಾಗ ನಾವು ಇದನ್ನು ತೊಗೋಬೇಕಾಗತ್ತೆ, ಇದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಬರ್ಕೊಳ್ಳೋಣ ಎಕ್ಸ್ ಈಕ್ವಲ್ಸ್ 0 ತಗೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಅಂತ ತಗೋಬೇಕು. ಸೊ ವ್ಯಾಲ್ಯೂ ಬಂದು ಎಕ್ಸ್ ಇರೋ ವ್ಯಾಲ್ಯೂಕ್ಕೆ ಏನು ಬರುತ್ತೆ, 0 ಬರುತ್ತೆ. ಹಾಗೆ ಎಫ್ ಆಫ್ 0 ಕಂಡುಹಿಡಿಯೋಣ. ಎಫ್ ಆಫ್ 0 ಅಂದರೆ ಎಕ್ಸ್, ಎಕ್ಸ್ ಈಕ್ವಲ್ಸ್ 0, ವ್ಯಾಲ್ಯೂ ಬಂದು ಇದು ಸಹ 0 ಆಗಿರುತ್ತೆ. ದೇರ್ಫೋರ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ನಾಟ್. Is it clear? Next, at x is equal to 1 ತಗೊಳ್ಳೋಣ. x is equal to 1, x equals to 1 ಅಂದಾಗ ನಾವು ಇಲ್ಲಿಗೆ ಬರ್ತೀವಿ. ಇಫ್ x is equal to 1 ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದಾಗ ನಾವು ಇದನ್ನು ತಗೊಳ್ಳೋಣ. ಸೊ x equals 1 ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್. ದೇರ್ಫೋರ್ ಏನಾಗುತ್ತೆ, ವ್ಯಾಲ್ಯೂ ಬಂದು 1 ಬರುತ್ತೆ. ನೆಕ್ಸ್ಟು ಎಫ್ ಆಫ್ 1 ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ, ಎಫ್ ಆಫ್ 1 ಅಂದರೆ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 1 ಅಂದರೆ ವ್ಯಾಲ್ಯೂ ಬಂದು 1. ಇದು ಸಹ ಎರಡು ಸೇಮ್ ಇದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 1. ಬೋತ್ ದ ಆನ್ಸರ್ ಆರ್ ಸೇಮ್. ಎಕ್ಸ್ ಈಕ್ವಲ್ಸ್ 2 ಅಂತ ತೊಗೊತೀವಿ. ಏನು ಇಲ್ಲಿ ನೋಡಿ, ಇದು ಇಲ್ಲಿಗೆ ಬರೋಣ. ಏನಂತ ಇದೆ ಇಲ್ಲಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ಇದು ಎಲ್ ಎಚ್ ಎಲ್ ಲಿಮಿಟ್ ಆಯಿತು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಆರ್ ಎಚ್ ಎಲ್ಗೆ ಹೋಗೋಣ. ಆರ್ ಎಚ್ ಎಲ್ ಏನಂತ ಇದೆ ಇಲ್ಲಿ, ಏನು ಎಕ್ಸ್ ಈಕ್ವಲ್ಸ್ 2 ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನಂತ ಇದೆ ಇಲ್ಲಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ವ್ಯಾಲ್ಯೂ ಏನಿದೆ ಇಲ್ಲಿ, ಎಕ್ಸ್ ಇಲ್ಲ ಇಲ್ಲಿ 5 ಇರೋದು. ಓಕೆನಾ. ಸೊ ನಾವು ಇದನ್ನು ನಾವು ಲಿಮಿಟಲ್ಲಿ ಇದು ಕಾನ್ಸ್ಟೆಂಟೇ ಬಂದಿದೆ ಇಲ್ಲಿ 5 ಅಂತ. ಸೊ ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ, ವ್ಯಾಲ್ಯೂ ಬಂದು 5 ಇರುತ್ತೆ. ಹಾಗಾದರೆ ನಮಗೆ ಎಲ್ ಎಚ್ ಎಲ್ ವ್ಯಾಲ್ಯೂ ಆರ್ ಎಚ್ ಎಲ್ ವ್ಯಾಲ್ಯೂ ಸೇಮ್ ಇದೆಯಾ, ಇಲ್ಲ. ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ದೇರ್ಫೋರ್ the given function is discontinuous. Next question, f of x equals 2x plus 3 if x is lesser than or equal to 2, 2x minus 3 if x is greater than 2. ಇದರಲ್ಲಿ ಫಸ್ಟ್ ನಾವು ಎಲ್ ಎಚ್ ಎಲ್ ತಗೊಳ್ಳೋಣ. x equals 2 ಅಂತ ತಗೊಳ್ಳೋಣ. x equals to LHL limit x tends to 2 minus f of x equals limit x tends to 2 minus ಏನು ಬರುತ್ತೆ ಇಲ್ಲಿ, ಲೆಸ್ಸರ್ ದ್ಯಾನ್ ತಗೊತೀವಿ ನಾವು. ಎಲ್ ಎಚ್ ಎಲ್ ಅಲ್ಲಿ ಲೆಸ್ಸರ್ ದ್ಯಾನ್ ಅಂದಾಗ ಏನಿದೆ ಇಲ್ಲಿ 2x plus 3 ಇದೆ.
ಅದನ್ನು ನಾವು ಬರ್ಕೊಳ್ಳೋಣ 2x + 3. ಹಂಗಾರೆ ಇದು ಲಿಮಿಟ್ ಇದು ಕನ್ಸಿಡರ್ ಮಾಡಿದ್ರೆ 2 × 2 + 3 4 4 + 3 ವ್ಯಾಲ್ಯೂ ಬಂದು 7 ಬರುತ್ತೆ LHL. ಹಾಗೆ RHL ಕನ್ಸಿಡರ್ ಮಾಡ್ಕೊಳ್ಳೋಣ. RHL ಅಂದರೆ ಗ್ರೇಟರ್ ದ್ಯಾನ್ 2, ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 2 ಬರುತ್ತೆ. ಸೊ ವ್ಯಾಲ್ಯೂ ಏನು ಬರುತ್ತೆ, ಲಿಮಿಟ್ x → 2 + f(x) ಈಕ್ವಲ್ಸ್ ಏನಿದೆ ವ್ಯಾಲ್ಯೂ, ಲಿಮಿಟ್ x → 2 2x - 3 ಇದೆ. ಸೊ ಲಿಮಿಟ್ ತಗೊಳ್ಳೋಣ, ಲಿಮಿಟ್ x → 2 2x - 3 2 ಇದು ಮಾಡ್ಕೊಳ್ಳೋಣ, 2 × 2 -3 4 - 3 ವ್ಯಾಲ್ಯೂ ಬಂದು ಏನು ಬರುತ್ತೆ, 1 ಬರುತ್ತೆ. LHL = RHL ಇಲ್ಲ, LHL is not equal to RHL. ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. 7th question, f(x) equals modulus of x plus 3 if x is lesser than or equal to -3 minus 2x if -3 is lesser than x is lesser than 3 6x + 2 if x is greater than or equal to 3 ಅಂತ ಇದೆ. ಇಲ್ಲಿ -3 ಅಂತ ಇದೆ, ಅದು ಗ್ರೇಟರ್ ದ್ಯಾನು ಲೆಸರ್ ದ್ಯಾನು ಈಕ್ವಲ್ 3 ಇದಾಗುತ್ತೆ. ಮತ್ತು ಇಲ್ಲಿ +3 ಅಂತ ಇದೆ, ಅದು ಸಹ ಲೆಸರ್ ದ್ಯಾನು ಗ್ರೇಟರ್ ದ್ಯಾನು ಈಕ್ವಲ್ ಅಂತ ಇರುತ್ತೆ, ಈಕ್ವಲ್ ಅಂತ ಇದೆ. ಸೊ ನಾವು ಹಂಗಾಗಿ ನಾವು ಒಂದು -3 ಇಂದ ತೊಗೊಳ್ಳೋಣ, x = -3 ಅಂತ ತೊಗೊಳ್ಳೋಣ, ಇನ್ನೊಂದು x = 3 ಅಂತ ತಗೊಳ್ಳೋಣ. ಈ ಫಾರ್ಮೇಷನಲ್ಲಿ ನಾವು ಮಾಡ್ಕೊಂಡು ಹೋಗೋಣ. ಹಾಗಾದರೆ x = -3, x is greater than -3, x is lesser than -3. ಹಾಗೆ ಇಲ್ಲೂ ಸಹ ಏನು x is greater than 3, x is lesser than 3. ಹಾಗೆ ನಾವು ಇದಕ್ಕೆ ಫಸ್ಟ್ ನಾವು LHL RHL ಈಕ್ವಲ್ ಅಂತ ನೋಡೋಣ. ಹಾಗೆ ನೆಕ್ಸ್ಟು ಆಮೇಲೆ ಇದಕ್ಕೆ ಹೋಗೋಣ. ಫಸ್ಟ್ ತೊಗೊತೀನಿ x = -3. ನಾವು ಇನ್ನೊಂದು ಏನು ತಿಳ್ಕೊಬೇಕು ಅಂದರೆ, ಲೆಸ್ಸರ್ ದ್ಯಾನ್ ಅಂತ ಇದ್ದಾಗ ನಾವು LHL ಹಾಕ್ಕೊತೀವಿ, ಏನೋ ಲೆಸ್ಸರ್ ದ್ಯಾನ್ ಅಂತ ಇದ್ದಾಗ LHL ಹಾಕ್ಕೊತೀವಿ, ಗ್ರೇಟರ್ ದ್ಯಾನ್ ಅಂದಾಗ ಆವಾಗ RHL ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಇವಾಗ LHL ಹಾಕ್ಕೊಂಡಿದ್ದೀನಿ, ಏನು ಬರುತ್ತೆ ಇಲ್ಲಿ, f(x) equals modulus of x + 3 ತೊಗೊತೀನಿ. ಲಿಮಿಟ್ ತೊಗೊಳ್ಳೋಣ, ಲಿಮಿಟ್ x → -3 negative f(x) equals limit x → -3 minus of modulus x + 3. ಇದೇನಾಗುತ್ತೆ, ಇದಾದರೆ ನಮಗೆ -3 + 3 ಕನ್ಸಿಡರ್ ಮಾಡ್ತೀವಿ. -3 ಅಂತಂದಾಗ ನಾವು ಮಾಡ್ಯುಲಸಲ್ಲಿ ನಮಗೆ ಗೊತ್ತು ಏನು, ಮಾಡ್ಯುಲಸಲ್ಲಿ ಮೈನಸ್ ಇದ್ದರೂ ನಾವು ಪ್ಲಸ್ ಅಂತಲೇ ತೊಗೊತೀವಿ. ಸೊ 3 + 3 ಈಕ್ವಲ್ಸ್ ವ್ಯಾಲ್ಯೂ ಬಂದು 6 ಬರುತ್ತೆ. ಯಾವುದು, LHL. ಹಾಗಾದರೆ RHL ಮಾಡ್ಕೊಳ್ಳೋಣ. RHL f(x) ಲಿಮಿಟ್ x → -3 ಪಾಸಿಟಿವ್, ಓಕೆನಾ, ಈಕ್ವಲ್ಸ್ ಲಿಮಿಟ್ x → -3 ಪಾಸಿಟಿವ್ ಪ್ಲಸ್ ಇಲ್ಲಿ ಏನು ಬಂದಿದೆ, ಇಲ್ಲಿ ಏನು ಪ್ಲಸ್ ಅಂತ ಅಂದಾಗ ನೋಡಿ, ಇಲ್ಲಿ -3 is greater than x ಅಂತ ಇದೆ. ಸೊ ವ್ಯಾಲ್ಯೂ ಏನಿದೆ, ಇಲ್ಲಿ -2x ಇದೆ, ಅದನ್ನು ನಾವು -2x ತೊಗೊಳ್ಳೋಣ. ಏನಾಗುತ್ತೆ, ಇಲ್ಲಿ ಲಿಮಿಟ್ ಮಾಡಿದ್ರೆ -2 × -3 ವ್ಯಾಲ್ಯೂ ಎಷ್ಟು ಬರುತ್ತೆ, ಹಂಗಾರೆ -(-) +6. ಹಂಗಾರೆ ಇಲ್ಲೂ 6 ವ್ಯಾಲ್ಯೂ ಇದೆ, ಇಲ್ಲೂ 6 ವ್ಯಾಲ್ಯೂ ಇದೆ, ಎರಡು ಸೇಮ. ಹಂಗಾರೆ ನಾವು ಇದನ್ನು f(x)ನ ಕಂಡುಹಿಡಿಯೋಣ. f(x) = f (-3). f (-3) ಅಂದರೆ ಏನು ಬರುತ್ತೆ ನೋಡಿ, ಈಕ್ವಲ್ ಇದ್ದರೆ ಇದು ಬರುತ್ತಲ್ವಾ, ಏನು -3. ಸೊ ಏನು ಬರುತ್ತೆ, ಮಾಡ್ಯುಲಸ್ ಆಫ್ x + 3. ಹಾಗಾದರೆ ಮಾಡ್ಯುಲಸ್ ಆಫ್ x + 3 ಅಂದರೆ ಮಾಡ್ಯುಲಸ್ x ಅಂದರೆ ಏನು ಬಂದಿದೆ, ಇಲ್ಲಿ -3 + 3. ಹಾಗಾದರೆ ವ್ಯಾಲ್ಯೂ ಏನು ಬರುತ್ತೆ, -3 + 3 ಅಂದರೆ 6 ಬರುತ್ತೆ. ಹಂಗಾರೆ ಬೋತ್ ದ ಆನ್ಸರ್ ಆಲ್ಸೋ
both the answer are same. LHL equals RHL equals to f of minus 3. It is a continuous function at x equals minus 3 ಆಗುತ್ತೆ. ಹಾಗೆ ಇಲ್ಲಿ x equals 3 ಗ್ರೇಟರ್ ದ್ಯಾನ್ 3 ಲೆಸರ್ ದ್ಯಾನ್ 3 ತಗೊಳ್ಳೋಣ. ಲಿಮಿಟ್ ತಗೊಳ್ಳೋಣ. ಫಸ್ಟ್ LHL ತಗೊತೀನಿ. LHL ಲಿಮಿಟ್ ಎಕ್ಸ್ ಟೆನ್ಸ್ ಟು ಇದು LHL ತಗೊಂಡಿರೋದ್ರಿಂದ 3 ಮೈನಸ್ ಅಂತ ತಗೊತೀನಿ. ಯಾವಾಗಲೂ ನಾವು ಇನ್ನೊಂದು ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 3 ಮೈನಸ್ ಅಂದಾಗ ಇಲ್ಲಿ ಮೈನಸ್ ಸೈನ್ನ ನಾವು ಇದು ಮಾಡಬಾರ್ದು. ಏನಕ್ಕೆ ಈ ಥರ ಮೈನಸ್ ಅಂತ ಹಾಕಿದ್ದೀವಿ ಅಂದರೆ LHL ಇರೋದಕ್ಕೋಸ್ಕರ ಮೈನಸ್ ಅಂತ ಹಾಕಿರ್ತೀವಿ. ಹಂಗಾರೆ RHL ಇದ್ದಾಗ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಏನು ಬರುತ್ತೆ, ಇದು ಎಲ್ಲಿದೆ, ಇದು ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಎಕ್ಸಿಗಿಂತನೂ ಇಲ್ಲಿದೆ ನೋಡಿ +3 ಇರೋದ್ರಿಂದ ಯಾವ ಫಾರ್ಮೇಷನ್ ಬರುತ್ತೆ, -2x ಬರುತ್ತೆ. ಅದನ್ನು ನಾವು ತಗೊಳ್ಳೋಣ. -2x ವ್ಯಾಲ್ಯೂ ಎಷ್ಟು ಬರುತ್ತೆ ಅಲ್ಲಿ, -2 × 3 6 ಬರುತ್ತೆ. RHL ತೊಗೊತೀನಿ. RHL ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಏನು ಬಂದಿದೆ ಇಲ್ಲಿ ಗ್ರೇಟರ್ ದ್ಯಾನ್ 3 ಅಂತ ಇರೋದ್ರಿಂದ ಏನು ಬರುತ್ತೆ, 6x + 2 ಬರುತ್ತೆ. ಸೊ ಅದನ್ನೇ ತಗೊಳ್ಳೋಣ. 6x + 2 ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ, 6 × 3 + 2 ಎಷ್ಟು ಬಂತು, 18 + 2 ಅಂದರೆ 20. ಹಂಗಾರೆ LHL RHL ಸೇಮ್ ಇದೆಯಾ, ಇಲ್ಲ. LHL is not equal to RHL. Therefore, it is a discontinuous. At x equals +3. ಏನಿದೆ 8ನೇ ಕ್ವಶನ್ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ನಮ್ಗೆ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಇದೆ, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಅಂದಿರೋದ್ರಿಂದ ನಾವು ಇವಾಗ ಮಾಡ್ಯುಲಸ್ನ ನಾವು -x ಅಂತ ಇದೆ ಅಂತ ಒಂದು ಸತಿ ಇದು ಮಾಡ್ಕೊಳ್ಳೋಣ, +x ಅಂತ ಇದೆ ಅಂತ ಇದು ಒಂದು ಸತಿ ಇದು ಮಾಡ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ, ಮಾಡ್ಯುಲಸ್ ಆಫ್ ಎಕ್ಸ್ ಇದನ್ನೇ ತೊಗೊತೀವಿ ನೋಡಿ. ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಹಿಂಗಿರೋದನ್ನ ನಾವು -x ಅಂತ ಇದೆ ಅಂತ ಒಂದು ಸತಿ ಕನ್ಸಿಡರ್ ಮಾಡ್ಕೊಳ್ಳೋಣ. -x ಡಿವೈಡೆಡ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಇದನ್ನೇ ಇಲ್ಲಿ ಕೆಳಗಡೆ ಇಡ್ಸ್ಕೊತೀನಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗಾದರೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ -x/x ಅಂದರೆ -1 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0, +1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. LHL ತಗೊಳ್ಳೋಣ. LHL ಏನಂತ ಇದೆ ವ್ಯಾಲ್ಯೂ ಬಂದು, LHL ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೆಗೆಟಿವ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೆಗೆಟಿವ್ ಏನು ಬರುತ್ತೆ, ಎಕ್ಸ್ ಟೆನ್ಸ್ ಟು 0 ಅಂದರೆ ವ್ಯಾಲ್ಯೂನೇ -1 ಇದೆ. ಸೊ ಆನ್ಸರು -1 ಅಂತಲೇ ಬರುತ್ತೆ, ಏಕೆಂದರೆ ಇಲ್ಲಿ ಏನು ಎಕ್ಸ್ ಏನೂ ಇಲ್ಲ. ನೆಕ್ಸ್ಟು RHL ತಗೊಳ್ಳೋಣ. RHL ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪಾಸಿಟಿವ್ ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಏನು ಬರುತ್ತೆ, ವ್ಯಾಲ್ಯೂ ಬಂದು 1 ಇದೆ, ಅದನ್ನೇ ಬರ್ಕೊತೀನಿ. ಹಾಗಾದ್ರೆ ವ್ಯಾಲ್ಯೂ ಆನ್ಸರ್ ಬಂದು 1 ಬರುತ್ತೆ. ಹಂಗಾರೆ ಇಲ್ಲಿ LHL RHL ಎರಡು ಈಕ್ವಲ್ ಇದೆಯಾ, ಇಲ್ಲ. LHL is not equal to RHL. LHL is not equal to RHL. Therefore, it is a discontinuous function.
ದೇರ್ಫೋರ್ ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಹೇಳ್ತಾರೆ. ಕ್ವಶನ್ ಬಂದು ಎಫ್ ಆಫ್ ಎಕ್ಸ್ ಎಕ್ಸ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0. ನೆಕ್ಸ್ಟು -1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಹಾಗಾದರೆ ನಾವು ಮಾಡ್ಕೊಳ್ಳೋಣ. ಏನು ಬರುತ್ತೆ ಇಲ್ಲಿ? ಎಕ್ಸ್ ಡಿವೈಡೆಡ್ ಬೈ -x ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0. ನೆಕ್ಸ್ಟ್ ಇಲ್ಲಿ -1 ತೊಗೊಂಡಿದ್ದಾರೆ, -1 ಹೇಳ್ತಿದ್ದಾರೆ. -1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, -1 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. -1 ಬರುತ್ತೆ ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0, -1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, -1 ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಈ ಫಾರ್ಮೇಷನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಎಲ್ ಎಚ್ ಎಲ್ ತೊಗೊಳ್ಳೋಣ. ಎಲ್ ಎಚ್ ಎಲ್ ಏನು ಬರುತ್ತೆ ಇಲ್ಲಿ? ಎಫ್ ಆಫ್ ಎಕ್ಸ್ ತೊಗೊಳ್ಳೋಣ. ಎಲ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಏನು ಬಂದಿದೆ ಇಲ್ಲಿ? 0 ನೆಗೆಟಿವ್ ಈಕ್ವಲ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಏನು ಬರುತ್ತೆ ಇಲ್ಲಿ? ಇದು -1 ಬರುತ್ತೆ. -1 ಅಂತ ತೊಗೊಳ್ಳೋಣ. ಏನು ಬರುತ್ತೆ ವ್ಯಾಲ್ಯೂ? -1 ಬರುತ್ತೆ. ಹಂಗಾರೆ ಆರ್ ಎಚ್ ಎಲ್ ತೊಗೊತೀನಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪಾಸಿಟಿವ್ ಪ್ಲಸ್ ಅಂತನಾರು ಹಾಕೊಳ್ಳಿ, ಪಾಸಿಟಿವ್ ಅಂತನಾರು ಹೇಳಿ. ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ -1 ಅಂತಲೇ ಇದೆ. ಸೊ ಇದು ಸಹ -1 ಬಂತು. ಎಲ್ ಎಚ್ ಎಲ್ಲು ಆರ್ ಎಚ್ ಎಲ್ಲು ಸಹ ಈಕ್ವಲ್ ಬಂತ. ಹಂಗೆ ಎಫ್ ಆಫ್ ಎಕ್ಸಿಗೆ ಹೋಗೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ನಾಟ್ ವ್ಯಾಲ್ಯೂ ಬಂದಿರೋದು ಏನಿದೆ ಇಲ್ಲಿ? -1 ಇದೆ. ಆನ್ಸರ್ ಆಲ್ಸೋ -1. 2, 3 ಆರ್ ಸೇಮ್. ದೇರ್ಫೋರ್ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ನಾಟ್. ಇಟ್ ಈಸ್ ಅನ್ ಕಂಟಿನ್ಯೂಸ್ ಫಂಕ್ಷನ್ ಅಟ್ ಎಕ್ಸ್ ಈಕ್ವಲ್ಸ್ 0. ಏನಂತ ಇದೆ ಕ್ವಶನ್? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ ಕ್ವಶನು. ಫಸ್ಟು ತೊಗೊಳ್ಳೋಣ. ಎಲ್ ಎಚ್ ಎಲ್ ತೊಗೊತೀನಿ. ಎಲ್ ಎಚ್ ಎಲ್ ನಮಗೇನು ಗೊತ್ತಾಯಿತು? ಎಕ್ಸ್ ಈಕ್ವಲ್ಸ್ ಟು 1 ತೊಗೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ -1 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಸೇಮ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಕ್ಸಲ್ಗೆ ನಾವು ಎಕ್ಸ್ ಈಸ್ ಲೆಸರ್ ದ್ಯಾನ್ 1 ಅಂತ ತೊಗೊತೀವಿ. ಸೊ ಹಂಗಾಗಿ ನಾವೇನು ತೊಗೊತೀವಿ? ಇಲ್ಲಿ ವ್ಯಾಲ್ಯೂ ಬಂದಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ತೊಗೊತೀವಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದರೆ 1ನ ಇದು ಮಾಡಿದ್ರೆ 1 ಸ್ಕ್ವೇರ್ ಪ್ಲಸ್ 1 ವ್ಯಾಲ್ಯೂ ಬರುತ್ತೆ. ಏನು ಬರುತ್ತೆ? 1 + 1 2 ಬರುತ್ತೆ. ಹಾಗೆ ಆರ್ ಎಚ್ ಎಲ್ ತೊಗೊಳ್ಳೋಣ. ಆರ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಏನು ಬರುತ್ತೆ ಇಲ್ಲಿ? ಈ ಗ್ರೇಟರ್ ದ್ಯಾನ್ ಅಂತ ತೊಗೊತೀವಿ. ಇಲ್ಲಿ ಏನು? ಎಕ್ಸ್ ಪ್ಲಸ್ 1. ಸೊ ವ್ಯಾಲ್ಯೂ ಏನು ಬಂತು? 1 + 1 ಆಲ್ಸೋ ಸೇಮ್. ಎಲ್ ಎಚ್ ಎಲ್ಲು ಈಕ್ವಲ್ಸ್ ಆರ್ ಎಚ್ ಎಲ್ ಬಂತು. ಹಂಗಾರೆ ನಾವು ಎಫ್ ಆಫ್ ಎಕ್ಸ್ ಮಾಡ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 1 ಅಂತ ತೊಗೊತೀನಿ. ಏನು ಬರುತ್ತೆ ಇಲ್ಲಿ? ಈಕ್ವಲ್ಸ್ ಟು ಯಾವುದಿದೆ? ಸೇಮ್ ವ್ಯಾಲ್ಯೂ ಇದೆ ಬಂದಿದೆ. ಸೊ ಏನು ತೊಗೊತೀರ ಇಲ್ಲಿ? ಎಕ್ಸ್ ಪ್ಲಸ್ 1 ಈಕ್ವಲ್ಸ್ 1 + 1 ವ್ಯಾಲ್ಯೂ ಬಂದರೆ ಏನು ಬರುತ್ತೆ? 1 + 1 ಅಂದರೆ 2 ಬಂದಿರುತ್ತೆ. ಹಂಗಾರೆ ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂತ ತೊಗೋಬೋದಾ? ಸೊ ಬರ್ಕೊಳ್ಳೋಣ. ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ಆಫ್ 1 ಈಸ್ ಎ ಕಂಟಿನ್ಯೂಸ್ ಅಟ್ ಎವ್ರಿ ರಿಯಲ್ ನಂಬರ್. ಏನಂತ ಇದೆ ಕ್ವಶನ್ ಬಂದು? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕ್ಯೂಬ್ ಮೈನಸ್ 3 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದಾರೆ. ಸೊ ಏನು ತೊಗೊತೀವಿ ಇಲ್ಲಿ? ಎಕ್ಸ್ ಈಕ್ವಲ್ಸ್ 2 ತೊಗೊಳ್ಳೋಣ. ಲಿಮಿಟ್ ತೊಗೊತೀನಿ. ಎಲ್ ಎಚ್ ಎಲ್ ತೊಗೊಳ್ಳೋಣ. ಎಲ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ನೆಗೆಟಿವ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಹಂಗಾದ್ರೆ ಇಲ್ಲಿ? 2 ನೆಗೆಟಿವ್. ನಾನು ನಿಮ್ಗೆ ಹೇಳಿದ್ದೆ ಲೆಸರ್ ದ್ಯಾನ್ ಅಂತ, ಲೆಸರ್ ದ್ಯಾನ್ 2 ಇದ್ದದ್ದು ತೊಗೋಬೇಕು ಅಂತ. ಸೊ ಲೆಸರ್ ದ್ಯಾನ್ 2 ಯಾವುದಿದೆ? ಇದು ಈ ಫಾರ್ಮೇಷನ್ ಬಂದಿದೆ. ಏನು? ಎಕ್ಸ್ ಕ್ಯೂಬ್ -3 ಅಂದರೆ
2 ಕ್ಯೂಬ್ ಮೈನಸ್ 3. 2 ಕ್ಯೂಬ್ ಅಂದರೆ 2 2s 4, 4 2s 8. 8 ಮೈನಸ್ 3 ವ್ಯಾಲ್ಯೂ ಬಂದರೆ ಎಷ್ಟು ಬರುತ್ತೆ? ವ್ಯಾಲ್ಯೂ 5 ಬರುತ್ತೆ. ಲಿಮಿಟ್ RHL ಲಿಮಿಟ್ x tends to 2 ಪ್ಲಸ್ f of x ಈಕ್ವಲ್ಸ್ ಏನು ಬರುತ್ತೆ? ಇದರಲ್ಲಿ ಏನು ಬರುತ್ತೆ? x ಈಸ್ ಗ್ರೇಟರ್ ದ್ಯಾನ್ 2 ತೊಗೊತೀವಿ. ಹಂಗಾರೆ ಏನು ವ್ಯಾಲ್ಯೂ ಬರುತ್ತೆ? x ಸ್ಕ್ವೇರ್ ಪ್ಲಸ್ 1. x ಸ್ಕ್ವೇರ್ ಪ್ಲಸ್ 1 ತೊಗೊತೀವಿ. ಲಿಮಿಟ್ ಮಾಡಿದ್ರೆ ಏನಾಯಿತು? ಲಿಮಿಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಇರೋ ಜಾಗಕ್ಕೆ 2 ತೊಗೊತೀವಿ. 2 ಸ್ಕ್ವಯರ್ ಪ್ಲಸ್ 1. ಹಾಗಾದರೆ 4 ಪ್ಲಸ್ 1 ವ್ಯಾಲ್ಯೂ ಎಷ್ಟು ಬರುತ್ತೆ? 5. LHL RHL ಸೇಮ್ ಬಂದಿದೆ. ಹಂಗಾರೆ ಎಫ್ ಆಫ್ ಎಕ್ಸ್ನು ಮಾಡೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ F2 ತೊಗೊಂಡು ಎಫ್ ಆಫ್ 2 ತೊಗೊತೀನಿ. ಏನು ಬಂದಿದೆ? ಈಕ್ವಲ್ಸ್ ಅಂತಂದಾಗ ಈ ವ್ಯಾಲ್ಯೂ ಬರುತ್ತೆ. ಸೊ ಏನು ಬಂತು ಇಲ್ಲಿ? ಎಕ್ಸ್ ಕ್ಯೂಬ್ ಮೈನಸ್ 3 ತೊಗೊತೀವಿ. ಹಂಗಾರೆ ಎಕ್ಸ್ ಕ್ಯೂಬ್ ಅಂದರೆ 2 ಕ್ಯೂಬ್ ಮೈನಸ್ 3 ವ್ಯಾಲ್ಯೂ ಎಷ್ಟು ಬರುತ್ತೆ? 8 ಮೈನಸ್ 3 ಅಂದರೆ 5 ಬರುತ್ತೆ. ಸೊ ಇಲ್ಲೂ 5, ಇಲ್ಲೂ 5, ಇಲ್ಲೂ 5. LHL ಈಕ್ವಲ್ಸ್ RHL. LHL ಈಕ್ವಲ್ಸ್ RHL ಈಕ್ವಲ್ಸ್ ಎಫ್ ಆಫ್ 2. ಇದು ಬಂದಿದೆಯಾ ವ್ಯಾಲ್ಯೂ? ಇಟ್ ಈಸ್ ಕಂಟಿನ್ಯೂಯಸ್ at every real number. ಏನಂತ ಇದೆ? 12th ಕ್ವಶನ್ ಬಂದು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪವರ್ 10 ಮೈನಸ್ 1 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಎಕ್ಸ್ ಸ್ಕ್ವಯರ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ತಗೊಳ್ಳೋಣ. ಎಕ್ಸ್ ಈಕ್ವಲ್ಸ್ 1 ಏನು? LHL ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಏನು ಬರುತ್ತೆ? ಎಫ್ ಆಫ್ ಎಕ್ಸ್ ಲೆಸರ್ ದ್ಯಾನ್ ಅಂತ ಅಂದಾಗ ನಾವು ಇದನ್ನು ತೊಗೊತೀವಿ. ಸೊ ಏನು ಬರುತ್ತೆ? ಎಕ್ಸಿಗೆ ಏನು ಬರುತ್ತೆ? 1 ಬರುತ್ತೆ. 1 ಮೈನಸ್ 1 ವ್ಯಾಲ್ಯೂ ಬಂದು 0 ಬಂದಿದೆ. ಹಾಗೆ RHLಗೆ ಹೋಗ್ತೀನಿ. RHL ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪಾಸಿಟಿವ್ ಪ್ಲಸ್ ಎಫ್ ಆಫ್ ಎಕ್ಸ್ 1 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ. ಸೊ ಏನು ಬಂದಿದೆ ವ್ಯಾಲ್ಯೂ? ಎಕ್ಸ್ ಸ್ಕ್ವಯರ್ ಬಂದಿದೆ. ಸೊ ಇದನ್ನು ಮಾಡಿದ್ರೆ ಏನು ಬರುತ್ತೆ? 1 ಸ್ಕ್ವಯರ್ ವ್ಯಾಲ್ಯೂ ಬಂದು 1 ಬರುತ್ತೆ. ಇಲ್ಲಿ ನೋಡಿ LHL ಮತ್ತು RHL ಡಿಫ್ರೆಂಟ್ ಇದೆಯಾ? ಸೊ LHL ಈಸ್ ನಾಟ್ ಈಕ್ವಲ್ ಟು RHL. ಇಟ್ ಈಸ್ ಅ ಡಿಸ್ಕಂಟಿನ್ಯೂಯಸ್. ಏನಂತ ಇದೆ? 13th ಕ್ವಶನ್ ಇಸ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 5 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 1 ಎಕ್ಸ್ ಮೈನಸ್ 5 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಎ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕೇಳಿ. ಎಫ್ ಆಫ್ ಎಕ್ಸ್ ಏನು? ಎಕ್ಸ್ ಈಕ್ವಲ್ಸ್ 1 ಅಂತ ತೊಗೊತೀನಿ. ಎಕ್ಸ್ ಈಕ್ವಲ್ಸ್ 1 ಏನಂತ ಇದೆ? LHL ತೊಗೊಳ್ಳೋಣ. ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಏನು ಬರುತ್ತೆ? ಇಲ್ಲಿ ಎಕ್ಸ್ ಪ್ಲಸ್ 5 ಬರುತ್ತೆ. ಸೊ ವ್ಯಾಲ್ಯೂ ಬಂದಿರೋದೇನು? 1 ಅಂದಾಗ 1 ಪ್ಲಸ್ 5 ವ್ಯಾಲ್ಯೂ ಈಸ್ 6. LHL ನೋಡಿ ಇಲ್ಲಿ. ಹಾಗೆ RHL ಏನು ಬರುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪಾಸಿಟಿವ್ 1 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂದಾಗ ಏನು ಬರುತ್ತೆ? ಎಕ್ಸ್ ಮೈನಸ್ 5 ಅಂತ ತೊಗೊತೀವಿ. ಎಕ್ಸ್ ಮೈನಸ್ 5 ಹಾಗಾದರೆ ವ್ಯಾಲ್ಯೂ ಏನು ಬಂತು? 1 ಮೈನಸ್ 5 ಮೈನಸ್ 4 ಬರುತ್ತೆ. ಹಾಗಾದರೆ ಈ ವ್ಯಾಲ್ಯೂನು ಸೇಮ್ ಇದೆಯಾ? ಈಕ್ವಲ್ ಇದೆಯಾ? ಇಲ್ಲ. therefore LHL is not equal to RHL. it is a discontinuous. ಇನ್ನು ಮಿಕ್ಕಿರೋ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.